ನಂದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸೊ ನಂದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ನಂದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸೊ ನಂದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ನಂದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸೊ ನಂದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಬಿಗ್ ಮಾರ್ನಿಂಗ್ಗೆ ಸ್ವಾಗತ. PSI ಪರಶುರಾಮ್ ಮೊನ್ನೆ ತೀರ್ಕೊಂಡ್ರು. PSI ಪರಶುರಾಮ್, ಯಾದಗಿರಿಯ ನಗರ ಠಾಣೆಯ PSI ಪರಶುರಾಮ್ ಮೊನ್ನೆ ತೀರ್ಕೊಂಡ್ರು. ಯಾಕೆ ಅಂತಂದರೆ ಅವರ ಹೆಂಡತಿ ಹೇಳೋ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಮಗೆ ಅಲ್ಲಿಯ MLA 30 ಲಕ್ಷ ಕೊಡಿ ಮತ್ತು ಅವರ ಮಗ 30 ಲಕ್ಷ ಕೊಡಿ ಅಂತೇಳಿ. ಈ ಹಿಂದೆ ಕೂಡ ನಾವು 30 ಲಕ್ಷ ಕೊಟ್ಟು ಬಂದಿದ್ದು, ಈಗ 7 ತಿಂಗಳಲ್ಲಿ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 30 ಲಕ್ಷ ಕೊಡಿ ಅಂತ ವಾಪಸ್ ಕೇಳಿದರೆ ಈ ಟೆನ್ಷನಲ್ಲಿ, ಈ ಸ್ಟ್ರೆಸ್ನಲ್ಲಿ ಅವರು ಸತ್ತಿದ್ದಾರೆ. ಆಮೇಲೆ ನಮ್ಮ ಜಾತಿ ಇಟ್ಕೊಂಡು ನಮ್ಮನ್ನು ಒಂದು ರೀತಿಯಲ್ಲಿ ಏನು ಅವಮಾನ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಹೇಳಿದ್ವಿ, ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಹೇಳಿದ್ವಿ. ಒಂದು ವೇಳೆ ಜಾತಿ ಹಿಡಿದು ಅವಮಾನ ಮಾಡಿದ್ದಿದ್ರೆ ಕಾಂಗ್ರೆಸ್ ಪಕ್ಷ ಅವರನ್ನು ಕಿತ್ತು ಬಿಸಾಕಬೇಕಾಗಿತ್ತು. ಆದರೆ ಈ PSI ಪರಶುರಾಮ್ಗೊಂದು ಕನಸಿತ್ತು. ಅವರು ಒಂದು ದಿನಾಂಕವನ್ನು ಹೇಳಿದ್ರಂತೆ. ಯಾವ ದಿನಾಂಕ ನೋಡ್ರಿ, ನಾನು 2050 ಈ ದಿನ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳಿದರು. ಅಂದರೆ ಎಂಥ ಒಂದು ಆಸಕ್ತಿ ಇತ್ತು ಅವರಿಗೆ, ಎಂಥ ಒಂದು ಜೀವನ ಪ್ರೀತಿ ಇತ್ತು. ಸಾವಿಗೆ ಮುನ್ನ PSI ಪರಶುರಾಮ್ ಹೇಳಿದ ಮಾತು ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ನಿವೃತ್ತಿಗೆ ಮುನ್ನ PSI ಪರಶುರಾಮ್ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ನಿವೃತ್ತಿ ಬಗ್ಗೆ ಮಾತನಾಡಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ನಲ್ಲಿ ಲಭ್ಯವಾಗಿದೆ. ನಾನು ಮೇ 31, 2050ರಲ್ಲಿ ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು. 26 ವರ್ಷಕ್ಕೆ ಮೊದಲೇ ಇದೀಗ ಅವರು ತೀರ್ಕೊಂಡಿದ್ದಾರೆ. PSI ಪರಶುರಾಮ್ ಅವರನ್ನು ನೆನೆದು ಇದೀಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಪತ್ನಿ ಶ್ವೇತಾ ಡೈರೆಕ್ಟಾಗಿ ಆರೋಪ ಮಾಡಿದರು. ನೋಡಿ, ಅವತ್ತೇ ಹೇಳಿದಂಥ ಮಾತಿದು. ಅದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ. ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ. ಓಕೆ, PSI ಪರಶುರಾಮ್ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಅವರ ಪತ್ನಿ ಆರೋಪ ಮಾಡ್ತಾರೆ, ಅದೇ MLA ಮತ್ತು MLA ಮಗ ದುಡ್ಡು ಕೇಳ್ತಾ ಇದ್ರು ಅಂತೇಳಿ. ನೋಡಿ ಅವರ ಪತ್ನಿ 30 ಲಕ್ಷ ಯಾದಗಿರಿಯ ನಗರ ಠಾಣೆಗೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಾ? ಅಂದರೆ ಅದು ಕೂಡ ಹೇಳಿದ್ದೆ, ಒಂದು ವೇಳೆ ಪರಶುರಾಮ್ ಅವರು ತೀರ್ಕೊಂಡ್ರು ಆಗಬಾರ್ದಾಗಿತ್ತು. ಒಂದು ವೇಳೆ ಅವರ ಹೆಂಡತಿ ಮಾಡ್ತಾ ಇರುವಂಥ ಆರೋಪಗಳು ಸತ್ಯವೇ ಆಗಿದ್ದರೆ ಎರಡೂ ಕಡೆ ತಪ್ಪಿದೆ. ಒಂದು, ನೀವು 30 ಲಕ್ಷ ಹೆಂಗೆ ಕೊಟ್ಟರಿ ಇದಕ್ಕಿಂತ ಮೊದಲು ಅನ್ನೋದು ಒಂದು. ಎರಡನೇದು, ನೀವು ಹೆಂಗೆ ಒಬ್ಬ ತಗೊಂಡ್ರಿ ಅಂತ. ಕಾಂಗ್ರೆಸ್ ಪಕ್ಷಕ್ಕಿರುವಂಥ ದೊಡ್ಡ ಬಾಧ್ಯಸ್ಥಾನ ಯಾವುದಪ್ಪ ಅಂತಂದರೆ, ನೀವು ಪ್ರತಿ ಸಲ ಹೇಳ್ತಾ ಇದ್ದೀರಿ ನಾವು ದಲಿತರ ಪರ. ಆಮೇಲೆ ಸಿದ್ದರಾಮಯ್ಯ ಹೇಳಿ ದಲಿತ ಅಂತೂ ಬಳಸಬಾರ್ದಂತೆ. ಸಾರಿ,
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಬಳಸಬೇಕು ಅಂತ. ಆಮೇಲೆ ಅಲ್ಲಿ ಆ MLA ಅವ್ರು ಹೇಳೋ ಪ್ರಕಾರ ಭಾಳ ಕೆಟ್ಟ ಪದಗಳಿಂದ ಬೈತಾರಲ್ವಾ, ಆ ಥರ ಈಗಲೂ ಇದೆ ಅದು. ಆ ಥರ ಬೈದಿದ್ದಾರಂತೆ. ಇವರ ವಿರುದ್ಧ FIR ಆಗಿದೆ ನಿಜ, ಅದನ್ನ ಕರೆದು ಕೇಳಬೇಕಾಗಿತ್ತು. ಆ ಥರ ಬೈದಿದ್ದು ನಿಜವಾದ್ರೆ ನೋಡ್ರಪ್ಪ ಅಲ್ಲಿ ತನಕ ರಾಜೀನಾಮೆ ಕೊಡು, ನೀನು ವಿರೋಧ ಬೇಡ, ನೀನು ಆಮೇಲೆ ಬರುವಂತೆ, ನಾವು ಇವರ ಪರವಾಗಿದ್ದೇವೆ ಅಂತ ಸಂದೇಶವನ್ನು ನೀವು ಕೊಡೋರು ಯಾರೂ ಇಲ್ಲ. ಎಲ್ಲ ತನಿಖೆ ಆಗಲಿ, ತನಿಖೆ ಆದ ನಂತರ ಮತ್ತೆ ನಿಮಗೂ BJPಗೂ JDSಗೆ ಏನು ವ್ಯತ್ಯಾಸ? ಎಲ್ಲರೂ ಅದನ್ನೇ ಹೇಳೋದು. ಎಲ್ಲರೂ ಅದನ್ನೇ ಅಲ್ವಾ ಹೇಳೋದು, ತನಿಖೆ ಆಗಲಿ 40% ಅಂತ ಹೇಳೋಕೆ ಅವ್ರು ಹೇಳಿದ್ರು, ನೀವು ಹೇಳಿ ತನಿಖೆ ಆಗಲಿ. ಈಗ ಮೂಡ ಬಂದಾಗ ಕಾಂಗ್ರೆಸ್ ಏನು ಹೇಳೋದು, ತನಿಖೆ ಆಗಲಿ. ಈಗ JDS ಮೇಲೆ ಆರೋಪ ಬಂದಾಗ JDSನ ಕುಮಾರಸ್ವಾಮಿ ಏನು ಹೇಳಿದ್ದು, ನಾವು ಏನು ರೋಡಲ್ಲಿದ್ದೀವಿ, ಏನು ಬಿಚ್ಚಿಸ್ತೀರಿ, ಎಲ್ಲ ಆಗಲಿ ತನಿಖೆ ಆಗಲಿ, ಎಲ್ಲರೂ ಅದನ್ನೇ ಹೇಳೋದು. ಹಾಗಿದ್ರೆ ನೈತಿಕತೆ ಅನ್ನೋದು ಇಲ್ವಾ ಯಾರಿಗೂ ಕೂಡ? ನೋಡಿ, ಇವ್ರಿಗೆ ಹಿಂಗಾಗಿದೆ, ಒಂದು ಆರಂಭಿಕವಾಗಿ ನೋಡುವಾಗ ನಮಗೆ ಅನಿಸ್ತಾ ಇದೆ ಅವಮಾನ ಮಾಡಿದ್ದಾರೆ ಅಂತೇಳಿ, ಹಾಗಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳೋರು ಯಾರೇ ಇಲ್ಲ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನೈಸರ್ಗಿಕ ವಿಕೋಪಕ್ಕೆ ಸಿಲುಕಿ ದೇವರ ನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ವಯನಾಡಲ್ಲಿ ಮರಣ ಮೃದಂಗ ಬಾರಿಸ್ತಾ ಇದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದೀಗ ಪ್ರಾಕೃತಿಕ ವಿಕೋಪದಲ್ಲಿ ಮೃತಪಟ್ಟವರ ಸಾಮೂಹಿಕ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರವಾಸಿಗರ ಸ್ವರ್ಗ ಇದೀಗ ಮೃತ್ಯು ಕೂಪವಾಗಿ ಬದಲಾಗಿದೆ. ಬಿಗ್ ಮಾರ್ನಿಂಗ್ಗೆ ಸ್ವಾಗತ. PSI ಪರಶುರಾಮ್ ಮೊನ್ನೆ ತೀರ್ಕೊಂಡ್ರು. PSI ಪರಶುರಾಮ್, ಯಾದಗಿರಿಯ ನಗರ ಠಾಣೆಯ PSI ಪರಶುರಾಮ್ ಮೊನ್ನೆ ತೀರ್ಕೊಂಡ್ರು. ಯಾಕೆ ಅಂತಂದರೆ ಅವರ ಹೆಂಡತಿ ಹೇಳೋ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನಮಗೆ ಅಲ್ಲಿಯ MLA 30 ಲಕ್ಷ ಕೊಡಿ ಮತ್ತು ಅವರ ಮಗ 30 ಲಕ್ಷ ಕೊಡಿ ಅಂತೇಳಿ. ಈ ಹಿಂದೆ ಕೂಡ ನಾವು 30 ಲಕ್ಷ ಕೊಟ್ಟು ಬಂದಿದ್ದು, ಈಗ 7 ತಿಂಗಳಲ್ಲಿ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 30 ಲಕ್ಷ ಕೊಡಿ ಅಂತ ವಾಪಸ್ ಕೇಳಿದರೆ ಈ ಟೆನ್ಷನಲ್ಲಿ, ಈ ಸ್ಟ್ರೆಸ್ನಲ್ಲಿ ಅವರು ಸತ್ತಿದ್ದಾರೆ. ಆಮೇಲೆ ನಮ್ಮ ಜಾತಿ ಇಟ್ಕೊಂಡು ನಮ್ಮನ್ನು ಒಂದು ರೀತಿಯಲ್ಲಿ ಅವಮಾನ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಹೇಳಿದ್ವಿ, ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಹೇಳಿದ್ವಿ. ಒಂದು ವೇಳೆ ಜಾತಿ ಹಿಡಿದು ಅವಮಾನ ಮಾಡಿದ್ದಿದ್ರೆ ಕಾಂಗ್ರೆಸ್ ಪಕ್ಷ ಅವರನ್ನು ಕಿತ್ತು ಬಿಸಾಕಬೇಕಾಗಿತ್ತು. ಆದರೆ ಈ PSI ಪರಶುರಾಮ್ಗೊಂದು ಕನಸಿತ್ತು. ಅವರು ಒಂದು ದಿನಾಂಕವನ್ನು ಹೇಳಿದ್ರಂತೆ. ಯಾವ ದಿನಾಂಕ ನೋಡ್ರಿ, ನಾನು 2050 ಈ ದಿನ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳಿದರು. ಅಂದರೆ ಎಂಥ ಒಂದು ಆಸಕ್ತಿ ಇತ್ತು ಅವರಿಗೆ, ಎಂಥ ಒಂದು ಜೀವನ ಪ್ರೀತಿ ಇತ್ತು. ಸಾವಿಗೆ ಮುನ್ನ PSI ಪರಶುರಾಮ್ ಹೇಳಿದ ಮಾತು ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ನಿವೃತ್ತಿಗೆ ಮುನ್ನ PSI ಪರಶುರಾಮ್ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ನಿವೃತ್ತಿ ಬಗ್ಗೆ ಮಾತನಾಡಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ನಲ್ಲಿ ಲಭ್ಯವಾಗಿದೆ. ನಾನು ಮೇ 31, 2050 ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು. 26 ವರ್ಷಕ್ಕೆ ಮೊದಲೇ ಇದೀಗ ಅವರು ತೀರ್ಕೊಂಡಿದ್ದಾರೆ. PSI ಪರಶುರಾಮ್ ಅವರನ್ನು ನೆನೆದು ಇದೀಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಪತ್ನಿ ಶ್ವೇತಾ ಡೈರೆಕ್ಟಾಗಿ ಆರೋಪ ಮಾಡಿದರು. ನೋಡಿ, ಅವತ್ತೇ ಹೇಳಿದಂಥ ಮಾತಿದು. 50 ಅದು ಕೂಡ ಒಂದು ಡೇಟ್ ಇದೆ, ಮೇ 31, 2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ, ಮೇ 31,